ನನಗೆ ಕನ್ನಡ ಬರುತ್ತೆ ಸ್ವಲ್ಪ ಬಟ್ ಸರಿಯಾಗಿ ಬೈಬಲ್ ಕನ್ನಡ ಬರಲ್ಲ. ಆಮೇಲೆ ನಾನು ಫಸ್ಟ್ ಕಲ್ತಿದ್ದೆ ಕನ್ನಡ ಬೈಯೋದೆ. ಯಾರಾದ್ರೂ ಬೈದ್ರು ನನಗೆ ಅರ್ಥ ಆಗತ್ತ. ಆಮೇಲೆ ಬೇರೆ ಏನು ಅರ್ಥ ಆಗಲ್ಲ. ಸ್ತೋತ್ರ. ಓಕೆ, ನಾನು அதே கண்டினியூ பரவாயில்ல போடுங்க, டிலீட் பண்ணிக்கலாம். ரைட், ஒரு வசனத்துக்கு கூட நாம் திருப்பி கொள்வோம். ನಮ್ಮ ದೇವರ ವಾಕ್ಯಕ್ಕೆ ನಮ್ಮ ಸತ್ಯವೇದವನ್ನು ತಿರಿಸಿಕೊಳ್ಳೋಣ. ಆಮೆನ್. ಆಮೆನ್. ಜೋಶುವ, ಬುಕ್ ಆಫ್ ಜೋಶುವ, ಯೋಶುವನ ಪುಸ್ತಕದಲ್ಲಿ 15ನೇ ಅಧ್ಯಾಯ 15ನೇ ಅಧ್ಯಾಯ 15ನೇ ಅಧ್ಯಾಯ 17, 18, 18, 19 ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋಶುವನ ಪುಸ್ತಕದಲ್ಲಿ 15ನೇ ಅಧ್ಯಾಯದಲ್ಲಿ 16, 17, 18. ಕೇನಾಚನ ಮಗನು ಕಾಲೇಬನ ತಮ್ಮನೂ ಆದ ಒತ್ನಿಯೇಲನು ಅದನ್ನು ತೆಗೆದುಕೊಳ್ಳಲು ಅವನಿಗೆ ತನ್ನ ಮಗಳಾದ ಅಕ್ಷಾ ಎಂಬಾಕೆಯನ್ನು ಮದುವೆ ಮಾಡಿಕೊಟ್ಟನು. ಆಕೆಯು ಬರುತ್ತಿರುವಾಗ ತನ್ನ ತಂದೆಯ ಹತ್ತಿರ ಭೂಮಿಯನ್ನು ಕೇಳಬೇಕೆಂದು ಗಂಡನನ್ನ ಪ್ರೇರೇಪಿಸಿ ತಾನು ಕತ್ತೆಯ ಮೇಲಿಂದ ಇಳಿದಳು. ಕಾಲೇಬನು ನಿನಗೇನು ಬೇಕೆಂದು ಆಕೆಯನ್ನು ಕೇಳಲು, ಆಕೆಯು ನನಗೊಂದು ದಾನ ಕೊಡಬೇಕು, ನನ್ನನ್ನ ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಅಂದಳು. ಆಗ ಅವನು ಆಕೆಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟನು. ಹಿಂಗೆ ಅವರಮ್ಮ ಕಲ್ಯಾಣ ಮನೆಗೆ ಹೋದ್ರು. ನೋಡ್ರಿ, ಇಲ್ಲಿ ಒಂದು ಹೆಣ್ಣು ಮಗಳು ಮದುವೆ ಮಾಡಿಕೊಂಡು ಒಂದು ಮಾವನ ಮನೆಗೆ ಗಂಡನ ಮನೆಗೆ ಹೋಗುತ್ತಿದ್ದಾಳೆ. ಹೋಗುம்போது அவங்க அப்பா பார்க்குது. ಹೋಗುವಾಗ ಅವರ ತಂದೆಯನ್ನು ಎದುರುಗೊಳ್ಳುತ್ತಾನೆ. புருஷனுக்கு கேக்குது, ಅವರ ಗಂಡನ ಬಳಿಗೆ ಕೇಳ್ತಾಳೆ, எங்க அப்பா கிட்ட ஒரு ஆசீர்வாதம் வாங்கிட்டு வரேன். ನನ್ನ ಗಂಡನ ಪರ್ಮಿಷನ್ ತಗೊಂಡು ನನ್ನ ತಂದೆಯರ ಹತ್ರ ಏನಾದ್ರೂ ನಾನು ಪಡ್ಕೊಂಡು ಬರ್ತೇನೆ ಎಂಬುದಾಗಿ ಕೇಳುತ್ತಾಳೆ. சரி போய் கேட்டு வாமா. ಗಂಡನ ಹೇಳ್ತಾನೆ, ಹೋಗಿ ನಿನ್ನ ತಂದೆ ಹತ್ರ ಕೇಳಿ ಪಡೆದುಕೋ. ಕழுது ಮೇಲೆ போயிருக்கிறாங்க. ಆದ್ರೆ ಇವ್ರು ಕತ್ತೆ ಮೇಲೆ ಹೋಗುತ್ತಿದ್ದಾರೆ. ಕழுது விட்டு இறங்கி ಕತ್ತೆಯಿಂದ ಇಳಿದು ಆಕೆ அவங்க அப்பா கிட்ட ஒரு கேக்குறா, ಅವರ ತಂದೆ ಬಳಿಗೆ ಕೇಳ್ತಾಳೆ, ನನಗೆ ஒரு ஆசீர்வாதம் வேணும். ಅಪ್ಪನೇ, ನನಗೆ ಯಾವ್ದಾದ್ರೂ ಒಂದು ಆಶೀರ್ವಾದವನ್ನ ಕೊಡಿರಿ. என்ன வேணும் ಕೇಳು ಮಗಳೇ. ಏನು ಬೇಕು ಕೇಳು ಮಗಳೇ ಎಂಬುದಾಗಿ. எனக்கு வறட்சியான ஒரு நிலம் கொடுத்த, ನನಗೆ ಬರುಡಾದಂತ ಭೂಮಿಯನ್ನು ಕೊಟ್ಟಿದ್ದೀರಿ, ஒரு ನೀರ್ಪಾಚಲಾನ ஒரு நிலத்தை எனக்கு தரணும். ಆದ್ರೆ ನೀನು ಬರಡು ಭೂಮಿಯನ್ನು ಕೊಟ್ಟಿದ್ದೆ, ಆದ್ರೆ ನನಗೆ ಸಾಕಾಗ್ತಿಲ್ಲ, ನನಗೆ ನೀರಾವರಿ ಇರುವಂತಹ ಒಂದು ಭೂಮಿಯನ್ನು ಕೊಡು ಸ್ವಾಮಿ. அப்போ அவங்க அப்பா கீழ்ப்புறத்துல மேற்புறத்துல தண்ணி வர்ற ನೀರ್ಪಾಚಲ ನೆಲಕ್ಕೆ ಮಗಳಿಗೆ ಅವರಿಗೆ ನೋಡುವ ಮಗಳು ಕೇಳಿದ ಹಾಗೆ ಮೇಲ್ಭಾಗದಲ್ಲೂ ಕೆಳಭಾಗದಲ್ಲಿ ಮಧ್ಯಭಾಗದಲ್ಲಿ ನೀರರಿಯುವಂತಹ ನೀರಾವರಿಯ ಪ್ರದೇಶವನ್ನ ತನ್ನ ಮಗಳಿಗೆ ದಾನವಾಗಿ ಕೊಟ್ಟರು. ಎಲ್ಲರೂ ನೆಲದ ಬಗ್ಗೆ நல்லா தெரியும். ನಮಗೆಲ್ಲರಿಗೂ ಗೊತ್ತು, ಭೂಮಿಯ ಬಗ್ಗೆ ಚೆನ್ನಾಗಿ ಗೊತ್ತುಂಟು. ವರಕ್ಷಾನ இடத்துக்கு தண்ணி இருக்கிற இடத்துக்கு வித்தியாசம் இருக்கு. ನೋಡಿ, ಬರಡು ಭೂಮಿಗೂ ನೀರಾವರಿಯ ಭೂಮಿಗೂ ವ್ಯತ್ಯಾಸವಿದೆ. அவங்க புருஷன் ஒரு பெரிய ஜட்ஜி. ಆದ್ರೆ ತನ್ನ ಗಂಡನು ಅವನ ನ್ಯಾಯಾಧಿಪತಿ ಆಗಿದ್ದನು. ಒತ್ನಿಯೇಲ್ ಅವನ பேரு. ಅವನಲ್ಲಿ ಎಥೇಲನ್ ಎಂಬುದಾಗಿ ಹೆಸರು. ಅವನು 40 ವರ್ಷ ಇಸ್ರೇಲರಿಗೆ ಜಡ್ಜಿಯಾಗಿ வேலை செய்தான். ಅವನು 40 ವರ್ಷಗಳ ಕಾಲ ಇಸ್ರೇಲರಿಗೆ ನ್ಯಾಯಾಧಿಪತಿಯಾಗಿ ಕೆಲಸವನ್ನು ಮಾಡಿದ್ದಾನೆ. ஒரு குறை ಇಲ್ಲ. ಆದ್ರೆ ಅವ್ರ ಮನೆಯಲ್ಲಿ ಯಾವ ಕೊರತೆಯೂ ಇಲ್ಲ. ಅವನು வாழ்ந்த போது ಎಲ್ಲಾ ಅಮೆರಿಕೆಯಾ இருந்துச்சான். ನೋಡ್ರಿ, ಅವನು ಆಳ್ವಿಕೆ ಮಾಡುವಂತಹ 40 ವರ್ಷಗಳು ಸುಭಿಕ್ಷೆಯಾಗಿದ್ದಂತ ದೇಶವಲ್ಲ. ಎಲ್ಲ ಸಮಾಧಾನமா அமைதியா இருக்கு. ಆ ದೇಶವೆಲ್ಲವೂ ಸಮಾಧಾನವಾಗಿ ಸುಭಿಕ್ಷೆಯಾಗಿತ್ತು. வீட்ல எந்த குறையும் இல்ல. ಗಂಡನ ಮನೆಯಲ್ಲಿ ಕೊರತೆ ಇಲ್ಲ, எந்த ಕಷ್ಟமும் வீட்ல ಇಲ್ಲ. ಆ ಕಷ್ಟವೂ ಮನೆಯಲ್ಲಿ ಇಲ್ಲ, ಜಗಳ ಗಲಾಟೆ ಎದು ಇಲ್ಲ. ಯಾವ ರೀತಿಯಾದ ಮನಸ್ತಾಪ ಜಗಳಗಳು ವೈಮನಸ್ಸುಗಳಿಲ್ಲ. இந்த ಅಮ್ಮ ஒரு ஆசீர்வாத ಕೇಳಿದ ಅಪ್ಪ. ಆದ್ರೆ ಈ ಹೆಣ್ಣು ಮಗಳಿಗಿರುವಂತಹ ಒಂದು ಆಸೆಯನ್ನು ತನ್ನ ತಂದೆಯ ಬಳಿಗೆ ಕೇಳುತ್ತಾಳೆ. ನೆಲ இருக்குதான தண்ணி இல்ல. ಆದ್ರೆ ಭೂಮಿ ಇದೆ, ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ತಣ್ಣೀರ್ இருக்கிற மாதிரி ஒரு நிலத்தை கூட அப்பா. ಯಾಕೆಂದ್ರೆ ನೀರಾವರಿಯಾಗಿರುವಂತಹ ಒಂದು ಭೂಮಿಯನ್ನು ಕೊಡು ಸ್ವಾಮಿ. ಆವಿಕಿರ ಅರ್ಥ என்ன? ಇದು ಆತ್ಮಿಕವಾದಂತ ಅರ್ಥವೇನೆಂದರೆ, பரிசுத்த ஆவியானவர் தான் ஒரு வீட்டு ஒரு நிலத்துக்கு தண்ணியா இருக்கு. ಯಾಕೆಂದ್ರೆ ಪವಿತ್ರಾತ್ಮನು ಒಂದು ಭೂಮಿಯ ಸಮೃದ್ಧಿಗೆ ಪವಿತ್ರಾತ್ಮನು ನೀರಾಗಿದ್ದಾನೆ. ತಣ್ಣೀರ್ ಪಾಂಚಾತ ಎಲ್ಲಾರು ಬೆಳೆಯ ನೋಡಿ, ನೀರು ಹರಿಯುವ ಸ್ಥಳಗಳಲ್ಲಿ ಒಳ್ಳೆ ಬೆಳೆಯನ್ನು ಬೆಳೆಯಬಹುದು. இந்த சபை ஒரு தோட்டமா இருக்கு. ಈ ಸಭೆಯು ಒಂದು ತೋಟವಾಗಿದೆ. நம்ம எல்லாருமே ஒவ்வொரு விதையாக ஒவ்வொரு தோட்டத்தில் இருக்கிற ஒவ்வொரு மரமாய் கனியாய் கத்தர வைத்து, ನಾವು ಈ ತೋಟದೊಳಗೆ ಒಂದೊಂದು ಗಿಡವಾಗಿ ಮರವಾಗಿ ಬಹಳ ಬೇರೆ ಬೇರೆ ರೀತಿಯ ಫಲವನ್ನು ಕೊಡುವವರಾಗಿ ಈ ತೋಟದಲ್ಲಿದ್ದೇವೆ. ಇದಕ್ಕೆ ತಣ್ಣೀರ್ ಪಾಚ ವೇண்டிಯದಾ ಇருக்கு. ಯಾಕಂದ್ರೆ ಈ ತೋಟಕ್ಕೆ ಬಹಳ ಮುಖ್ಯವಾದದ್ದು ನೀರು ಹರಿಯಬೇಕಾಗಿದೆ. ಆಶೀರ್ವಾದ ನಮ್ಮ ಸಭೆಗೆ ಈ
ರೀತಿಯಾದ ಆಶೀರ್ವಾದವು ಈ ಸಭೆಗೆ ಬೇಕಾಗಿದೆ. தோட்டம் இருக்கிறது, ತೋಟವಿದೆ, தோட்டத்துல எல்லா மரச்செடிகள் ಎಲ್ಲಾ ಗಿಡ ಮರಗಳು ಬಳ್ಳಿಗಳಿವೆ, எல்லாமே இருக்கிறது, ಎಲ್ಲವೂ ಇದೆ. ஆனா இதுக்கு தண்ணீர் பாய வேண்டியதா இருக்கு. ಆದ್ರೆ ಇದು ನೀರನ್ನು ಹಾಯಿಸಬೇಕು. ஒரு சபை ಒಂದು ಸಭೆಯು செழிப்பாய் மாற வேண்டும், ಅದು ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿರಬೇಕಾದ್ರೆ எல்லாரும் கனி கொடுக்கலாய் மாற வேண்டும், ಎಲ್ಲರೂ ಫಲ ಕೊಡುವವರಾಗಿರಬೇಕಾದ್ರೆ அதுக்கு ஒரு ஆசீர்வாதம் நமக்கு தேவை. ಅದಕ್ಕೊಂದು ಆಶೀರ್ವಾದವು ಬಹಳ ಮುಖ್ಯವಾಗಿದೆ. ஆண்டவர் முதல்ல ஒரு ஏதேன் தோட்டத்தை உண்டாக்கினார். ನೋಡಿ, ದೇವರು ಮೊಟ್ಟ ಮೊದಲವಾಗಿ ಏದೇನ್ ತೋಟವನ್ನ ನಿರ್ಮಿಸಿದನು. அந்த தோட்டத்திற்கு தண்ணீர் பாய்ந்தது. ಆ ತೋಟಕ್ಕೆ ನೋಡುವಾಗ ನೀರು ಹರಿಯುವಂತೆ ಮಾಡಿದನು. வாசிப்போர் வசனத்தை ஆதியாகமம் 2ஆம் அதிகாரம் ಆದಿಕಾಂಡ 2ನೇ ಅಧ್ಯಾಯದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. 10ஆம் ವಚನத்தை 10ನೇ ವಾಕ್ಯವು ಹೀಗೆ ಹೇಳುತ್ತದೆ. ಆ ವನವನ್ನು ತೋರಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯದರ ಹೆಸರು ಶೀಶೋನ್. ಅದು ಬಂಗಾರ ದೊರಕುವ ಹವೀರ್ ದೇಶವನ್ನೆಲ್ಲ ಸುತ್ತುವುದು. ಬಂಗಾರ ಬರುವ ಆ ದೇಶವಾಗಿತ್ತು, ದೊಡ್ಡ ಬೆಳೆಯ ಭೂಮಿಯಾಗಿದೆ. ನೋಡ್ರಿ, ಆ ಏನೇನ್ ತೋಟದಲ್ಲಿ ಹರಿದಂತ ಒಂದು ನದಿಯು 4 ಕವಲುಗಳಾಗಿ ಒಡೆಯಲ್ಪಟ್ಟು ಒಂದು ನದಿಯು ಬಂಗಾರವನ್ನು ಬೆಳೆಯುವಂತ ನದಿಯಾಗಿ ಮಾರ್ಪಟ್ಟಿತು. ತೋಟದಲ್ಲಿ ತಣ್ಣೀರ್ ಪಾಯುವುದು, ಒಂದು ತೋಟದಲ್ಲಿ ನೀರು ಹಾಯಿಸುವಾಗ ಅದು ಕರ್ತನುடைய தோட்டம், ಅದು ಕರ್ತನ ತೋಟ, ಅದು ಕರ್ತನು ಉಲಾವುகிற தோட்டம், ದೇವರು ಸಂಚರಿಸುವ ತೋಟ, தேவன் பேசுகிற தோட்டம், ದೇವರು ಮಾತನಾಡುವ ತೋಟ, தேவன் மனிதனை சந்திக்கிற தோட்டம், ದೇವರು ಮನುಷ್ಯನನ್ನು ಭೇಟಿ ಮಾಡುವ ತೋಟ, தேவன் வைத்திருக்கிற தோட்டம், ದೇವರೇ ನಿರ್ಮಿಸಿದಂತ ತೋಟ. ஆதாம் ஏவாளனை ஏதேன் தோட்டத்தில் வைத்திருந்தார். ಆದಾಮನು ಅವಳನ್ನು ಆ ಏದೇನ್ ತೋಟದಲ್ಲಿ ಕಾವಲುಗಾರನಾಗಿಟ್ಟನು. அந்த தோட்டத்தில் தேவன் அவரோடு கூட ಆ சஞ்சரிக்கிறார். ತೋಟದಲ್ಲಿ ಆದಾಮ ಅವಳ ಸಂಗಡ ದೇವರು ಸಂಚರಿಸುತ್ತಿದ್ದನು. தோட்டத்துக்கு தண்ணீர் பாய்ந்தது, ಆ ತೋಟಕ್ಕೆ ನೀರು ಹರಿಯುತ್ತಾ ಇತ್ತು. அதனால பொண்ணெಲ್ಲ ಭೂಮಿயில விளைய ಅಲ್ಲಿ ನೋಡಿದ್ರೆ ಬಂಗಾರವು ಬೆಳೆಯುವಂತ ಭೂಮಿಯಾಗಿ ಮಾರ್ಪಟ್ಟಿದೆ. என்னவோ விளையுது, ಭೂಮಿಯಲ್ಲಿ ಏನೆಲ್ಲ ಬೆಳೆಯುತ್ತದೆ. ஆனா இந்த தண்ணீர் பாய்ச்சா ಈ ನೀರು ಹರಿದರೆ அந்த தோட்டத்துல பொன் விளையுது. ಆ ತೋಟದಲ್ಲಿ ಬಂಗಾರ ಬೆಳೆಯುವಂತದ್ದಾಗಿರುತ್ತದೆ. அப்போ நம்ம சபை என்ற தோட்டத்துல ನಾವು ಸಭೆ ಎಂಬ ಈ ತೋಟದಲ್ಲಿ பரிசுத்த ஆவியானவர் தண்ணீர் பாயும் போது ಪರಿಶುದ್ಧಾತ್ಮನ ನೀರು ಹಾಯಿಸುವಿಕೆ ಹರಿಯುವಾಗ தங்கத்தை போல விசுவாசிகள் வளர வேண்டும், ಬಂಗಾರದಂತೆ ವಿಶ್ವಾಸಿಗಳು ಬೆಳೆಯುತ್ತಾರೆ. ಆಮೆನ್. இந்த ಬಂಗಾರ பொன் எதை காட்டுகிறது? ಈ ಬಂಗಾರವು ಏನನ್ನು ಸೂಚಿಸುತ್ತದೆ? 1 பேதுரு 1ஆம் அதிகாரம் 17ஆம் வசனம், 1ನೇ ಪೇತ್ರ 1ನೇ ಅಧ್ಯಾಯ 14ನೇ ವಾಕ್ಯ, 1:7 1:7 ವಾಕ್ಯವನ್ನು ನೋಡೋಣ. chapter 1 verse 7. 1ನೇ ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. அழிந்து போகிற பொன் அக்கினியினாலே சோதிக்கப்படும், அதை பார்க்கிலும் அதிக விலையேறப்பெற பெற்றதா இருக்கிற உங்கள் விசுவாசம் சோதிக்கப்பட்டு இயேசு கிறிஸ்து வெளிப்படும் போது உங்களுக்கு புகழ்ச்சியும் கனமும் மகிமையும் உண்டாக காணப்படும். ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವ ದುಷ್ಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. இந்த பொன் சோதிக்கப்படுகிறதா? ನೋಡ್ರಿ, ಬಂಗಾರವು ಶೋಧಿಸಲ್ಪಡುತ್ತಾ ಇದೆ. ಅದಕ್ಕೆ ಅದೋಡ ವಿಲೇರಪಟ್ಟದಾದ ಒಂದು ವಿಶ್ವಾಸ, ಅದಕ್ಕಿಂತಲೂ ಅಮೂಲ್ಯವಾದ ಬೆಲೆ ಉಳ್ಳದಂತ ನಿಮ್ಮ ನಂಬಿಕೆ. அப்ப ஆவியானவர் சபைக்கு வரும்பொழுது ದೇವರ ಆತ್ಮನು ನಮ್ಮ ಸಭೆಯೊಳಗೆ ಬರುವಾಗ நீங்கள் எல்லாரும் பொன்னாய் மாற வேண்டும், ನೀವೆಲ್ಲರೂ ಬೆಳಗಿಸುವಂತ ಬಂಗಾರವಾಗಿರುತ್ತೀರಿ. ಅರ್ಥನ ವಿಶ್ವಾಸವುಳ್ಳವರಾಗಿ ಮಾರ வேண்டும், ನೀವು ನಂಬಿಕೆ ಉಳ್ಳವರಾಗಿ ಮಾರ್ಪಡುತ್ತೀರಿ. பரிசுத்தாவின் நதி பாயும் போது, ಪವಿತ್ರ ಆತ್ಮನ ನದಿ ಹರಿಯುವಾಗ உங்களுக்குள்ள விசுவாசம் விளைய ஆரம்பிக்கும். ನಿಮ್ಮಲ್ಲಿ ವಿಶ್ವಾಸ ಬೆಳೆಯುತ್ತದೆ. விசுவாசம் தான் ஒரு சபைக்கு அடையாளமாக இருக்கிறது. ಒಂದು ವಿಶ್ವಾಸವು ಸಭೆಯ ಮುಖ್ಯವಾದ ಅಂಶವಾಗಿದೆ. அதுதான் அந்த சபை மேலதான் கர்த்தர் கட்டுகிறவராய் இருக்கிறார். ಆ ಒಂದು ನಂಬಿಕೆ ಮೇಲೆ ಸಭೆಯನ್ನು ಕರ್ತನು ಕಟ್ಟಲಿಕ್ಕಿದ್ದಾನೆ. 1 ಕೊರಿಂಥರ್ 3ஆம் அதிகாரம் 10ஆம் வசனம் சொல்லுது. 1ನೇ ಕೊರಿಂಥ 3ನೇ ಅಧ್ಯಾಯ 10ನೇ ವಾಕ್ಯವು ಹೇಳುತ್ತದೆ. சோதரமுண்டாகட்டும், இந்த வசனத்துல பார்க்கும்போது ಈ ವಾಕ್ಯದಲ್ಲಿ ನೋಡುವಾಗ ಅನೇಕ ಸಭೆ ಕಟ್ಟುகிறார்கள், ಅನೇಕರು ಸಭೆಯನ್ನು ಕಟ್ಟುತ್ತಾರೆ. ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪವಿತ್ರ ಪ್ರವೀಣಶೀಲ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ಥಿವಾರವಾದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು,
ஆப்பு ಮುಂತಾದವುಗಳಲ್ಲಿ ಯಾವುದರಿಂದಲೂ ಕಟ್ಟಿದರು. ஓகே, இந்த வசனத்திற்கு தொடர்ச்சி பார்க்கும்போது ಈ ವಾಕ್ಯದ ಮುಂದುವರಿಕೆಯನ್ನು ನಾವು ನೋಡುವಾಗ ಫೌಂಡೇಶನ್ ಏಸಪ್ಪಾದ ನೋಡಿ, ಅದು ಅಸ್ಥಿವಾರವು, ಆ ಸಭೆಯ ಅಸ್ಥಿವಾರವು ಯೇಸು ಕ್ರಿಸ್ತನೇ ಆಗಿದ್ದಾರೆ. ஆனா ಇದ್ರ ಮೇಲೆ ಎದೆಲ್ಲ ಕಟ್ಟறாங்கன்னு பார்த்தா ಈ ಕ್ರಿಸ್ತನ ಅಸ್ಥಿವಾರದ ಮೇಲೆ ಏನೆಲ್ಲ ಕಟ್ಟುತ್ತಾರೆ ಅಂದ್ರೆ, பொன்னினாலே ஒரு கட்டட கட்டப்படுகிறது, ಬಂಗಾರದಿಂದ ಒಂದು ಕಟ್ಟಡ, வெள்ளியினாலே கட்டப்படுகிறது, ಬೆಳ್ಳಿಯಿಂದ ಕಟ್ಟಡ, வெளியேற்பட்ட கல்லாலே ಬೆಲೆ ಬಾಳುವಂತ ಕಲ್ಲುಗಳಿಂದ ಕಟ್ಟಲ್ಪಡುವ ಕಟ್ಟಡ, வைக்கோல் புல்லுனாலே கட்டப்படுகிறது. ನೋಡಿ ಅದರ ಮರವು ಹುಲ್ಲಿನಿಂದಲೂ ಆಪನಿಂದಲೂ ಕಟ್ಟಲ್ಪಡುತ್ತದೆ. சபை வித்தியாசம் இருக்கிறது. ಆದ್ರೆ ಸಭೆಯು ವ್ಯತ್ಯಾಸವುಳ್ಳದಾಗಿದೆ. பரிசுத்த ஆவியானவரால் கட்டப்படுகிற சபை, ಪವಿತ್ರಾತ್ಮನಿಂದ ಕಟ್ಟಲ್ಪಡುವಂತ ಸಭೆಯು அது பொன்னால கட்டப்படுகிற ಅದು சபை. ಬಂಗಾರದಿಂದ ಕಟ್ಟಲ್ಪಡುತ್ತಾ ಇದೆ. அக்கினி பரிசோதிக்கும் போது ಅಗ್ನಿಯು ಅವರ ಮೇಲೆ ಬರುವಾಗ மரத்தினாலே புல்லுனாலே வைக்கோல்னால கட்டப்பட்டிருக்கிறது, ನೋಡಿ, ಮರದಿಂದಲೂ ಹುಲ್ಲಿನಿಂದಲೂ ಹಪ್ಪಿನಿಂದಲೂ ಕಟ್ಟಲ್ಪಟ್ಟದ್ದು, கல்லால கட்டப்பட்டிருக்கிறது, ಕಲ್ಲಿಂದ ಕಟ್ಟಲ್ಪಟ್ಟಿದೆ, வெள்ளியினால கட்டப்பட்டிருக்கிறது, ಬೆಳ್ಳಿಯಿಂದಲೂ ಕಟ್ಟಲ್ಪಟ್ಟಿದೆ, பொன்னினால கட்டப்பட்டிருக்கிறது. ಬಂಗಾರದಿಂದಲೂ ಕಟ್ಟಲ್ಪಟ್ಟಿದೆ. அக்கினி எல்லாத்தையும் சோதிக்கும் போது ಅಗ್ನಿ ಬಂದು ಅದನ್ನು ಪರಿಶೋಧಿಸುವಾಗ எது நிக்குதோ அதுதான் கூலி பெற முடியும். ಯಾವುದ ಬೆಂಕಿಯ ಶೋಧನೆಗೆ ಉಂಟಾಗುತ್ತೋ ಅದು ಮಾತ್ರ ಬೆಲೆಯುಳ್ಳದಾಗಿರುತ್ತದೆ. பாருங்க, கல்லால கட்டப்பட்டா அது விரிஞ்சிடும். ನೋಡ್ರಿ, ಕಲ್ಲಿಂದ ಕಟ್ಟಲ್ಪಟ್ಟು ಬೆಂಕಿಯ ಶಾಖೆ நெருப்பு வந்துச்சுன்னா எல்லாம் விரிஞ்சிடும். ಅದೆಲ್ಲ ಸುಣ್ಣವಾಗಿ ಎಲ್ಲ ಒಡೆದೋಗುತ್ತದೆ. புல்லு வைக்கோல் இதெல்லாம் மரம் எல்லாம் எரிஞ்சிடும். ನೋಡಿ, ಮರವು ಹುಲ್ಲು ಸುಟ್ಟು ಬೂದಿ ಆಗುತ್ತದೆ. இதெல்லாம் சபையை காட்டுகிறது. ಇದೆಲ್ಲವೂ ಸಭೆಯನ್ನು ತೋರ್ಪಡಿಸುತ್ತದೆ. விசுவாசத்தினால் கட்டப்படுகிற சபை, ನಂಬಿಕೆಯಿಂದ ಕಟ್ಟಲ್ಪಡುವಂತ ಸಭೆಯು அது பொன்னினால் கட்டப்படுகிற சபை, ಬಂಗಾರದಿಂದ அது ಕಟ್ಟಲ್ಪಟ್ಟದಾಗಿದೆ. பரிசுத்த ஆவியினாலே கட்டப்படுகிற சபை. ಅದು ಪವಿತ್ರ ಆತ್ಮನಿಂದ ಕಟ್ಟಲ್ಪಡುವ ಸಭೆ. அது இந்த பொண்ணு எது காட்டுது? விசுவாசத்தை ಈ காட்டுகிறது. ಬಂಗಾರವು ನಮ್ಮ ನಂಬಿಕೆಯನ್ನು ತೋರ್ಪಡಿಸುತ್ತದೆ. விசுவாசத்தை ஆவியானவர் சபைக்கு வருவதற்கு அடையாளமாக ಯಾಕೆಂದ್ರೆ ನಂಬಿಕೆ ಉಳ್ಳವರ ಮಧ್ಯದಲ್ಲಿ ಪವಿತ್ರಾತ್ಮನು ಪ್ರವೇಶಿಸುತ್ತಾನೆ. சபை இருக்குது எல்லா இடத்துலயும். ಸಭೆ ಎಲ್ಲ ಕಡೆ, ஆனா வித்தியாசம் இருக்கிறது. ವ್ಯತ್ಯಾಸಗಳಿವೆ. விசுவாசத்தினால் கட்டப்படுகிற சபை, ವಿಶ್ವಾಸದಿಂದ ಕಟ್ಟಲ್ಪಡುವ அது ಸಭೆಯು தங்கத்தால கட்டப்படுகிற ಅದು சபை. ಬಂಗಾರದಿಂದ அங்க ಕಟ್ಟಲ್ಪಡುತ್ತದೆ. நதி பாய்கிறது, ಅಲ್ಲಿ ನದಿಯು ಹರಿಯುತ್ತದೆ, அங்க தண்ணீர் பாய்கிறது. ಅಲ್ಲಿ ನೀರು ಹಾಯಿಸಲ್ಪಡುತ್ತದೆ. அந்த அக்சால் என்ன கேக்குற அப்பா கிட்ட, ಅವನ ಈಕೆಯು ತನ್ನ ತಂದೆ ಹತ್ರ ಕೇಳ್ತಾಳೆ, ಅಕ್ಷಾದಳು, எனக்கு எல்லாம் இருக்குது, ತಂದೆ ನನ್ನ ಹತ್ರ ಎಲ್ಲ எனக்கு ஆசீர்வாதம் இல்ல, ನನಗೆ ಆಶೀರ್ವಾದವಿಲ್ಲ, நல்ல புருஷன் இருக்கிறான், ಒಳ್ಳೆ ಗಂಡ ಇದ್ದಾನೆ, நல்ல வருமானம் இருக்குது, ಬಹಳ ಆದಾಯವಿದೆ, எல்லாமே இருக்குது, ಎಲ್ಲವೂ ಇದೆ. அப்பா எனக்கு ஒரு ஆசீர்வாதம் கொடுங்க, ತಂದೆ ನನಗೆ ಒಂದು ಆಶೀರ್ವಾದ ಕೊಡಿರಿ, தண்ணீர் பாயிற ஒரு நிலம் கொடுங்கன்னு ನನಗೆ கேக்குறான். ನೀರು ಹಾದು ಹೋಗುವಂತ ಒಂದು ಭೂಮಿಯನ್ನು ಕೊಡಿರಿ. தண்ணீர் இல்லாத தோட்டம் இருக்கிறது, ಓ, ನೀರಿಲ್ಲದ ತೋಟವಿದೆ, அந்த வயல் இருக்கிறது, ನನಗೆ ಹೊಲಗಳಿದೆ, அது எந்த பிரயோஜனம் ಅದು இல்ல, ಯಾವ ಪ್ರಯೋಜನವಿಲ್ಲ. ஆனா தண்ணீர் வருகிற இடமாய் கொடு, ಅಲ್ಲಿ ನೀರು ಬರುವಂತ ನೆಲವಾಗಿ ಕೊಡು. அப்பதான் எல்லாம் விளையதா இருக்கிறது. ಆವಾಗಲೇ ಅಲ್ಲಿ ಬೆಳೆ ಬೆಳೆಯುತ್ತದೆ. எல்லா சபை இருந்தாலும் ಎಲ್ಲ ಸಭೆಗಳಿದ್ರು, ஆவியானவர் வருகிற சபை, ಆತ್ಮ ಸ್ವರೂಪದಿರುವ ಸಭೆಯು, விசுவாசமுள்ள சபை, ವಿಶ್ವಾಸವುಳ್ಳ ಸಭೆಯು, எவ்வளவு சோதனை வந்தாலும், ಶೋಧನೆಗಳು ಬಂದರು, எவ்வளவு நெருப்பு வந்தாலும், ಎಷ್ಟೇ ಇಕ್ಕಟ್ಟು ಬಂದರು, ಬೆಂಕಿ ಬಂದರೂ ಕೂಡ ಎಷ್ಟೇ ಬೆಂಕಿ ಬಂದರು, அந்த பொண்ணு அழிவே அழியாது, ಆ ಬಂಗಾರವು ನಾಶವಾಗುವುದಿಲ್ಲ. அது இன்னும் ஷைனிங் ಆ ஆகும், ಬಂಗಾರವು ಇನ್ನೂ இன்னும் ಅಪರಂಜಿಯಾಗಿರುತ್ತದೆ, ஷைனிங் ஆகும், ಇನ್ನು ಪುಟಕ್ಕಾಕಲ್ಪಡುತ್ತದೆ, அது நிலைத்திருக்கும், ಇನ್ನು ಪ್ರಕಾಶಿಸುತ್ತದೆ. எல்லாம் அழிஞ்சிரும், ಎಲ್ಲವೂ ಅಳಿದು ಹೋಗುತ್ತದೆ, எல்லாமே அழிஞ்சிரும். ಎಲ್ಲ ಅಳಿದು ಹೋಗುತ್ತದೆ. ஆசீர்வதிக்கப்பட்ட சபை, ಆಶೀರ್ವದಿಸಲ್ಪಟ್ಟ ಸಭೆಯು, விசுவாசமுள்ள சபை, ವಿಶ್ವಾಸದ ಸಭೆಯು, சோதனை நிக்கிற சபை, ಶೋಧನೆ ಬಂದು ನಿಲ್ಲುವ ಸಭೆಯು, தண்ணீர் பாய்கிற சபை, ನೀರಾದು ಹೋಗುವ ಸಭೆಯು, கர்த்தருடைய நதி பாய்கிற சபை. ಪವಿತ್ರಾತ್ಮನ ನದಿ ಹರಿಯುವಂತ ಸಭೆಯು. சங்கீதக்காரர் சொல்றாரு, ಕೀರ್ತನೆಗಾರ ಹೇಳ್ತಾರೆ, முதலாம் சங்கீதத்துல ಮೊದಲ ಸಂಗೀತದಲ್ಲಿ ಹೇಳ್ತಾರೆ, இரவும் பகலும் ಈ ರಾತ್ರಿ ಈಗ ಹಗಲು ಇರಳು வேதத்தை யார் தியானிக்கிறாரோ ದೇವರ ವಾಕ್ಯವನ್ನು ಧ್ಯಾನಿಸುವವನು அவன் பாக்கியவான். ಅವನೇ ಧನ್ಯನು. நீர்க்கால் ஓரமாய் நடப்பட்ட ಅವನು ಹೇಗಿರ್ತಾನೆ, ನೀರಿನ ಕಾಲುವೆಯಲ್ಲಿ ನಡೆಯಲ್ಪಟ್ಟ மரத்தை ಮರದಾಗಿದ್ದಾನೆ. போல் இருப்பானா. ಆ ನೀರಿನ ಕಾಲುವೆ ಬಳಿಯಲ್ಲಿ ಒಂದು ಮರದಾಗಿರ್ತಾನೆ. நீர் தண்ணீர் வருவதற்கு முதல் அடையாளம், ಓ, ನೀರು ಬರುವುದಕ್ಕೆ ಮೊದಲನೇ ಸೂಚನೆ. எந்த தோட்டத்துல தண்ணீர் வரும், ಯಾವ ತೋಟದಲ್ಲಿ ನೀರು ಬರ್ತದೆ, எந்த மரம் பச்சையா இருக்கும், ಎಲ್ಲಿ ಮರವು ಹಸಿರಾಗಿರುತ್ತದೋ, எந்த சபை இரவு பகல் வேதத்தை வாசிக்கிறதோ, ಯಾವ ರಾತ್ರಿಯಾಗಲೂ ದೇವರ ಸಭೆಯಲ್ಲಿ ಮಾತ್ರ ವಾಕ್ಯ ಓದುತ್ತಾರೋ, எந்த சபை வசனத்தை தியானிக்கிறதோ, ಯಾವ ಸಭೆ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾರೋ, யார் விரும்புகிறாங்களோ ಯಾರು ಬಯಸುತ್ತಾರೋ அவங்க தான் பச்சையா இருக்கும், ಅವರೇ ಹಸಿರಾಗಿರುತ್ತಾರೆ. அங்கதான் தண்ணீர் பாய்ச்சணும். ಅಲ್ಲೇ ನೀರರಿಯುವಂತ ಕಾಲುವೆ. பைபிள் இல்லனா ಸತ್ಯವೇದವಿಲ್ಲದಿದ್ರೆ ட்ரை ಲ್ಯಾಂಡ್ அர்த்தம், ಅದು ಒಣಗೋಗಿರುವ ಭೂಮಿ, காஞ்சு போன பூமி. ಒಣಗೋಗಿರುವ ಭೂಮಿ ಆಗಿರುತ್ತದೆ. தண்ணி இல்லனா ನೀರಿಲ್ಲದಿದ್ರೆ எதுவுமே முளைக்காது. ಅಲ್ಲಿ ಏನು ಚಿಗುರುವುದಿಲ್ಲ. இந்த ஆவியானவர் உள்ள வரும்போது ದೇವರ ಆತ್ಮನ ಒಳಗೆ ಬರುವಾಗ உங்களுக்கு முதல் என்ன செய்வாரு? ಮೊದಲು ನಿಮಗೆ ಏನು ಮಾಡ್ತಾರೆ? வேதத்து மேல் பிரியம் உண்டாகும், ದೇವರ ವಾಕ್ಯದಲ್ಲಿ ಪ್ರಿಯ ಉಂಟಾಗುತ್ತದೆ. வசனத்து மேல் பிரியம் ಈ உண்டாகும். ವಾಕ್ಯದ
ಮೇಲೆ ಆಸೆ ಉಂಟಾಗಬೇಕು. இரவு பகலது தியானிக்கணும், ದೇವರ ವಾಕ್ಯವನ್ನು ರಾತ್ರಿ ಹಗಲು அதை ಓದಬೇಕು, படிக்கணும், ಓದಬೇಕು, அதை நேசிக்கணும், ಅದನ್ನು ಪ್ರೀತಿಸಬೇಕು, அதை உட்கார்ந்து ಆ யோசிக்கணும், ವಾಕ್ಯವನ್ನು ಯೋಚನೆ ಮಾಡಬೇಕು. அது மேல அதுதான் நேசிக்கணும். ಅದನ್ನೇ ಈ ಹೆಚ್ಚೆಚ್ಚಾಗಿ ವಾಕ್ಯವನ್ನು அப்ப ಪ್ರೀತಿಸುವವರಾಗಿರಬೇಕು. ஆவியானவர் சபைக்கு வந்தா ಆತ್ಮಸ್ವರೂಪನು ಸಭೆಗೆ ಬರುವಾಗ நீங்கள் பொன்னாய் விளைவீங்க, ನೀವು ಬಂಗಾರವಾಗಿ ಬೆಳೆಯುತ್ತೀರಿ, அதாவது விசுவாசமாய் ನೀವು மாறுவீங்க. ವಿಶ್ವಾಸದಲ್ಲಿ ಬೆಳೆಯುತ್ತೀರಿ. அந்த விசுவாசம் ವಿಶ್ವಾಸವು முதல் அடையாளம் ಮೊದಲನೇ ಸೂಚನೆ. வேதத்து மேல் சபைக்கு பிரியம் உண்டா. ಯಾವಾಗಲೂ ಆ ಸಭೆಯು ದೇವರ ವಾಕ್ಯದಲ್ಲಿ ಪ್ರಿಯವಾಗಿರಬೇಕು. நீங்க பங்காரமா சின்ன மாதிரி வளரணும்னா ನೀನು ಬಂಗಾರವಾಗಿ ಒಳಪಿಸಬೇಕಾದ್ರೆ ಬೆಂಕಿ எவ்வளவு நெருப்பு வந்தாலும் அழியாமல் இருக்கணும். ಎಷ್ಟೇ ಬೆಂಕಿಯು ನಿನ್ನ ಮೇಲೆ ಇಳಿದರೂ ಅದು எவ்வளவு ನಾಶವಾಗುವುದಿಲ್ಲ. சோதனை வந்தாலும் அசையாமல் ಎಷ್ಟೇ இருக்கணும். ಶೋಧನೆಗಳು ಬಂದರೂ ನೀನು ನಡುಗುವುದಿಲ್ಲ. சபை அப்படியே இருக்கணும்னு சொன்னா ಸಭೆ ಆಗಿರ್ಬೇಕಾದ್ರೆ முதலாவது வேதத்தை நேசிக்கணும். ಮೊದಲು ದೇವರ ವಾಕ್ಯವನ್ನು அந்த ಪ್ರೀತಿಸಬೇಕು. மரம் தான் நீர்க்கால் ஓரமாய் நடப்பட்டவர்கள். ಅದೇನೇ ಆ ಮರವು ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಂತ ಮರ. இரண்டாவது ஒரு காரியம், ಎರಡನೇದ ಕಾರ್ಯ, ஸ்தோத்திரம் உண்டாகட்டும். அப்ப யோவான் சுவிசேஷம் 7ஆம் அதிகாரம் ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 37ஆம் வசனம் சொல்லுது. 37ನೇ ವಾಕ್ಯ ಹೇಳುತ್ತದೆ, ஸ்தோத்திரம், பண்டிகையின் கடைசி நாளைக்கு பிரதான நாளில் இயேசு நின்று சத்தமிட்டு ஒருவன் தாகமா இருந்தால் இடத்துல வந்து பானம் பண்ண கடவன். வேத வாக்கியம் சொல்லுகிற 38 வாசிப்போம். 38 ಓದಿಕೊಳ್ಳೋಣ. 7 வேதவாக்கியம் சொல்லுகிறபடி ஆ. என்னிடத்தில் விசுவாசமா இருக்கிறவன் எவனோ ஆ. அவன் உள்ளிருந்து ஜீவ தண்ணீருக்குள் நதிகள் ஓடும் என்றார். ಜೀವ ತಣ್ಣೀರುಳ್ಳ ನದಿಗಳು. ஆமா. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಹಾ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಹಾ. ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಹಾ. ಹೇಳಿದನು. அடுத்த வசனம். ಇದನ್ನು ಯೇಸು ಹಾ. ತನ್ನನ್ನು ನಂಬಿದವರು ಒಂದಲಿರುವ ಹಾ. ಪವಿತ್ರಾತ್ಮರನ್ನು ವರವನ್ನು ಕುರಿತು ಹೇಳಿದನು. இந்த அபிஷேகத்துக்கு என்ன வேணும்? ಈ ಅಭಿಷೇಕ ಏನ್ இந்த ಬೇಕಾಗಿದೆ? நதி வரணும் என்ன ಈ செய்யணும்? ನದಿ ಹರಿಬರಬೇಕಂದ್ರೆ இந்த ஜீவ தண்ணீர் நதி வரணும் என்ன செய்யணும்? ಜೀವ ನದಿ ಹರಿಬೇಕಾದ್ರೆ ஒரு தாகம் உங்களுக்கு வேணும், ಒಂದು ದಾಹವಿರಬೇಕು, விசுவாசம் இரண்டாவது வேணும். ನಂಬಿಕೆ ಎರಡನೇದಿರಬೇಕು. இந்த தாகம் விசுவாசம் இருந்தா ಈ ದಾಹವು ವಿಶ್ವಾಸವು ಇರುವುದಾದ್ರೆ அவளுக்குள்ள இருந்து ஜீவ தண்ணீருள்ள நதிகள் ஓடும். ಅವರೊಳಗಿನ ಜೀವಕರವಾದ ಬುಗ್ಗೆಯು ಹರಿಯುತ್ತದೆ. நீங்க ஆலயத்துக்கு வரும்பொழுது ಈ ದೇವರ ಸಭೆಗೆ ಬರುವಾಗ இந்த வேதம் உங்களுக்கு விசுவாசத்தை ಈ உண்டாக்கும். ವಾಕ್ಯವು ನಿಮ್ಮನ್ನು ವಿಶ್ವಾಸ ದೃಢಪಡಿಸುತ್ತದೆ. பரிசுத்த ஆவியானவர் மேல் தாகம் வரும்போது ನೀವು ಪವಿತ್ರ ಆತ್ಮನ ದಾಹವುಳ್ಳವರಾಗಿರುವಾಗ ஜீவ தண்ணீருள்ள நதிகள் ஓடும். ನಿಮ್ಮೊಳಗಿನ ಜೀವದ ಬುಗ್ಗೆಯ ನದಿಯು ಹರಿಯುತ್ತದೆ. ஆமென். ಆಮೆನ್. பரிசுத்த ஆவியானவர் குறித்து இயேசு சொன்னார். ಪವಿತ್ರ ಆತ್ಮನ ಕುರಿತಾಗಿ ಯೇಸು ಹೇಳಿದನು. இயேசு மேல் யாருக்கு நம்பிக்கை இருக்கிறது? ಯೇಸುವಿನವರ ಎಷ್ಟು ಜನ ನಂಬಿಕೆ ಇಡ್ತಾರೋ, யாரெல்லாம் விசுவாசிக்கிறீங்களோ, ಯಾರೆಲ್ಲ ನಂಬುತ್ತೀರೋ, தாகத்தோடு வர்றீங்களோ, ಯಾರೆಲ್ಲ ದಾಹದೊಂದಿಗೆ ಬರ್ತೀರೋ, உங்களுக்குள்ள இருந்து ஒரு நதி புறப்படும். ನಿಮ್ಮೊಳಗಿನ ದೇವರ ನದಿ ಉಂಟಾಗುತ್ತದೆ. நதி பரிசுத்த ஆவியானவர். ಆ ನದಿಯಾದ ಪವಿತ್ರ ಆತ್ಮನು. ஆமென். ಆಮೆನ್. ஹalleluya. ಹಲ್ಲೆಲೂಯಾ.